ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಸಿಎಂ ಸಿದ್ದರಾಮಯ್ಯಗೆ ಇದು ಪ್ರತಿಷ್ಠೆಯ ಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ನಾನಾ ರೀತಿಯಲ್ಲಿ ರಣತಂತ್ರವನ್ನ ಹೂಡ್ತಾ ಇದೆ. ಮಾಡು ಇಲ್ಲವೇ ಮಡಿ ಚುನಾವಣೆಗೆ ಕಾಂಗ್ರೆಸ್ ಸಜ್ಜಾಗಿದೆ. ಮಾರ್ಚ್ 31ರ ಬಳಿಕ ಒಂದು ಕ್ಷೇತ್ರಕ್ಕೆ ಡಜನ್ ಸಚಿವರಿಗೆ ಜವಾಬ್ದಾರಿಯನ್ನ ನೀಡಲಾಗುತ್ತೆ. ಸಹಜವಾಗಿ ಸರ್ಕಾರ ಈಗ ಕಾಂಗ್ರೆಸ್ನದ್ದೇ ಇದೆ. ಸೊ ಹಂಗಾಗಿ ಅವರಿಗೆ ಜಾಸ್ತಿ ಒತ್ತಡ ಇರೋದು, ಗೆಲ್ಲಲೇಬೇಕಾದಂತ ಅನಿವಾರ್ಯತೆ. ಅಕಸ್ಮಾತ್ ಆಗಿ ಒಂದು ಕ್ಷೇತ್ರ ಸೋತ್ರು ಕೂಡ ನೋಡಿ ಕಾಂಗ್ರೆಸ್ ವಿರುದ್ಧ ಅಲೆ ಇದೆ ಅನ್ನೋ ನಿಟ್ಟಿನಲ್ಲಿ ಜನರಿಗೆ ಸಂದೇಶ ಹೋಗುತ್ತೆ, ಇಡೀ ರಾಜ್ಯದ ಜನರಿಗೆ. ಸೊ ಅದರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಗೆಲ್ಲುವ ಒತ್ತಡದಲ್ಲಿದ್ದಾರೆ ಕಾಂಗ್ರೆಸ್ ನಾಯಕರು. ಮಾರ್ಚ್ 31ರ ಬಳಿಕ ಒಂದು ಕ್ಷೇತ್ರಕ್ಕೆ ಅರ್ಧ ಡಜನ್ ಸಚಿವರು ಅಥವಾ 1 ಡಜನ್ ಸಚಿವರು ಅಲ್ಲಿಗೆ ಹೋಗ್ತಾರೆ ಕ್ಷೇತ್ರಗಳಿಗೆ. ಮಾರ್ಚ್ 31ರಿಂದ ಏಪ್ರಿಲ್ 7ರ ತನಕ ಕ್ಷೇತ್ರದಲ್ಲಿ ಠಿಕಾಣಿ ಹೂಡೋದಕ್ಕೆ ಸೂಚನೆ ಕೊಟ್ಟಿದ್ದಾರಂತೆ ಮುಖ್ಯಮಂತ್ರಿಗಳು ಸಚಿವರುಗಳಿಗೆ. ಅಭ್ಯರ್ಥಿಯನ್ನ ಶತಾಯ ಗತಾಯ ಗೆಲ್ಲಿಸಲೇಬೇಕು ಅಂತ ಹೇಳಿ ಎಲ್ಲಾ ರೀತಿಯಲ್ಲೂ ತಂತ್ರವನ್ನ ರೂಪಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ಸಾಧನೆ ಮತ್ತು ಆರ್ಥಿಕ ಬಲದಿಂದ ಚುನಾವಣೆ ಗೆಲ್ಲೋ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ನೋಡಿ, ಬೈ ಎಲೆಕ್ಷನ್ ರಣತಂತ್ರ ಯಾವ ರೀತಿ ಆಗಿದೆ ಅಂತ ಅಂದ್ರೆ, ಒಂದ್ ಕಡೆ ಎಂ.ಬಿ. ಪಾಟೀಲ್, ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಈಶ್ವರ್ ಖಂಡ್ರೆ, ಆರ್.ಬಿ. ತಿಮ್ಮಾಪುರ, ಎಚ್.ಕೆ. ಪಾಟೀಲ್, ಸಂತೋಷ್ ಲಾಡ್, ಹೀಗೆ ಘಟಾನುಘಟಿ ಸಚಿವರೆಲ್ಲ ಕ್ಷೇತ್ರಗಳಲ್ಲಿ ಓಡಾಡಬೇಕಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ, ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ. 2 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ನ ಅಭ್ಯರ್ಥಿ ಇನ್ನೂ ಫೈನಲ್ ಆಗದೆ ಇರಬಹುದು, ಬಟ್ ಗೆಲ್ಲುವ ಒತ್ತಡ ಅಂತೂ ಸರ್ಕಾರದ ಮೇಲೆ ಹೆಚ್ಚಿದೆ ಅಂತಾನೆ ಹೇಳ್ಬಹುದಾ? ಯಾವ ರೀತಿಯಾಗಿ ರಣತಂತ್ರ ಹೆಣಿತಾ ಇದ್ದಾರೆ ಕಾಂಗ್ರೆಸ್ ಅಂತ? ರಾಮ್, ಈಗಾಗಲೇ 2 ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ಬಿಜೆಪಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ಈಗಾಗಲೇ ನಾಮಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಇಂದ ಅಧಿಕೃತವಾಗಿ ಪಟ್ಟಿ ಬಿಡುಗಡೆ ಆಗಿಲ್ಲ. ಆದ್ರೆ ದಾವಣಗೆರೆಯಲ್ಲಿ ಶಾಮನೂರು ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರೆ, ಬಾಗಲಕೋಟೆಯಲ್ಲಿ ಇನ್ನೂ ಕೂಡ ಮೇಟಿ ಕುಟುಂಬದ ನಡುವೆ ದೊಡ್ಡ ಪೈಪೋಟಿ ಇರುವಂತದ್ದು. ಯಾರಿಗೆ ಕೊಟ್ಟರು ಕೂಡ ಇನ್ನು 3 ಬಂಡಾಯ ಹೇಳ್ತಿವೆ ಅನ್ನುವಂತ ಒಂದು ಸಂದೇಶವನ್ನ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ರವಾನೆ ಮಾಡಿರುವಂತ, ಯಾರನ್ನ ಅಭ್ಯರ್ಥಿ ಮಾಡ್ಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಇರುವಂತದ್ದು ನಿಜ. ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ ಬೈ ಎಲೆಕ್ಷನ್ ಈ 2 ಕ್ಷೇತ್ರಗಳಿಗೆ ಅಭ್ಯರ್ಥಿಯ ಆಯ್ಕೆಯ ಕಗ್ಗಂಟು ಈಗ ಈ ಸಂದರ್ಭದಲ್ಲಿ ಇರುವಂತದ್ದು ನಿಜ. ಆದ್ರೆ ಒಂದು ಕಡೆ ಸರ್ಕಾರಕ್ಕೆ ಇದೇ ಮೇ ತಿಂಗಳು ಬಂದ್ರೆ, ಮೇ 21ನೇ ತಾರೀಕು ಬಂದ್ರೆ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಬರ್ತಾ ಇರುವಂತಹ ಈ 2 ವಿಧಾನಸಭಾ ಕ್ಷೇತ್ರಗಳು ಒಂದು ರೀತಿಯಲ್ಲಿ ಮಾಡು ಇಲ್ಲವೇ ಮಡಿ ಚುನಾವಣೆ. ಹಾಗಂದ್ರೆ ಮಾತ್ರಕ್ಕೆ ಬಿಜೆಪಿಗೆ ಇಲ್ವಾ ಅಂತ ಹೇಳಿದ್ರೆ, ಬಿಜೆಪಿಗೂ ಕೂಡ ಇದಿರುವ ಒಂದು ರೀತಿ ಪ್ರತಿಷ್ಠೆಯ ಚುನಾವಣೆ. ಹೀಗಾಗಿ 2 ರಾಷ್ಟ್ರೀಯ ಪಕ್ಷಗಳು ಕೂಡ 2 ಕ್ಷೇತ್ರಗಳನ್ನ ಗೆಲ್ಲಲೇಬೇಕಾಗಿರುವಂತಹ ಒಂದು ರೀತಿಯಲ್ಲಿ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ವು. ಅದರಲ್ಲೂ ಆಡಳಿತಾರೂಢ ಪಕ್ಷಕ್ಕೆ ಬೈ ಎಲೆಕ್ಷನ್ ಬಂದಂತ ಒಂದು ಸಂದರ್ಭದಲ್ಲಿ 2 ಕ್ಷೇತ್ರಗಳು ಕೂಡ ಗೆಲ್ಲಲೇಬೇಕಾಗಿರುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇದ್ದೇ ಇರುತ್ತೆ. ಒಂದು ವೇಳೆ ಕಾಂಗ್ರೆಸ್ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಸೋತ್ರು ಕೂಡ, ಒಂದು ಕ್ಷೇತ್ರದಲ್ಲಿ ಗೆದ್ರು ಕೂಡ ಕಾಂಗ್ರೆಸ್ಗೆ ಜನ ವಿರೋಧಿ ಅಲೆ ಇದೆ ಅನ್ನುವಂಥದ್ದನ್ನ ವಿರೋಧ ಪಕ್ಷಗಳು ಹೇಳ್ತವೆ. ಈಗಾಗಲೇ ವಿರೋಧ ಪಕ್ಷಗಳು ಪ್ರತಿದಿನವೂ ಕೂಡ ಈ ವಿಚಾರವನ್ನ ಸಾರ್ವಜನಿಕವಾಗಿ ಹೇಳ್ತಲೇ ಇದಾವೆ. ಚುನಾವಣಾ ಸಂದರ್ಭದಲ್ಲಿ ಸೋತಿದ್ದೆ ಆದ್ರೆ ಅದು ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, ಹಾಗೂ 2028ರ ವಿಧಾನಸಭಾ ಚುನಾವಣೆಗೆ ಇದೇ ಫಲಿತಾಂಶ ದಿಕ್ಸೂಚಿ ಅನ್ನುವಂತ ಒಂದು ಸಂದೇಶವನ್ನು ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ ರವಾನೆ ಮಾಡುವಂತ ಒಂದು ಸಾಧ್ಯತೆಗಳಿರ್ತವೆ. ಹೀಗಾಗಿ ಏನಾದ್ರೂ ಮಾಡಿ ಈ ಬೈ ಎಲೆಕ್ಷನ್ ಅನ್ನ ಗೆಲ್ಲಬೇಕು ಅಂತ. ಸಹಜವಾಗಿ ಆಡಳಿತ ಪಕ್ಷಕ್ಕೆ ಬೈ ಎಲೆಕ್ಷನ್ ಅಲ್ಲ ಒಂದು ರೀತಿ ಅನುಕೂಲ ಇದ್ದೇ ಇರುತ್ತೆ. ಒಂದ್ ಕಡೆ ಆಡಳಿತ ಇರುತ್ತೆ, ಮತ್ತೊಂದ್ ಕಡೆ ಹಣಕಾಸಿನ ಕೊರತೆ ಕೂಡ ಇರುವುದಿಲ್ಲ. ಹೀಗಾಗಿ ಬೈ ಎಲೆಕ್ಷನ್ ಅಲ್ಲಿ ಆಡಳಿತ ಪಕ್ಷಗಳ ಪರವಾಗಿ ಇದ್ರೂ ಕೂಡ ಒಂದ್ ವೇಳೆ ಸೋತಿದ್ದೆ ಆದ್ರೆ ಅದು ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ. ಆ ಒಂದು ಆತಂಕ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕಾಡ್ತಾ ಇರುವಂತದ್ದು. ಅದರಲ್ಲೂ ಮೇಟಿ ಕುಟುಂಬ ಅಂತ ಹೇಳಿದಾಗ ಸಿದ್ದರಾಮಯ್ಯ ಅವ್ರಿಗೆ ಅತ್ಯಾಪ್ತ ಕುಟುಂಬ, ಮತ್ತೊಂದ್ ಕಡೆ ಶಾಮನೂರು ಕುಟುಂಬವು ಕೂಡ ಸಿದ್ದರಾಮಯ್ಯ ಅವ್ರಿಗೆ ಆಪ್ತರ ಕುಟುಂಬ. ಹೀಗಾಗಿ 2 ಕ್ಷೇತ್ರಗಳು ಕೂಡ ತಮ್ಮ ಆಪ್ತರದ್ದೇ ಆಗಿರೋದ್ರಿಂದ ಗೆಲ್ಲಿಸ್ಕೋಬೇಕಾಗಿರುವಂತ ಒಂದು ಟಾಸ್ಕ್ ಸಿದ್ದರಾಮಯ್ಯ ಅವರ ಮುಂದೆ ಇರುವಂತದ್ದು, ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಇರುವಂತದ್ದು. ಸರ್ಕಾರಕ್ಕೆ ಪಕ್ಷಕ್ಕೆ ಇನ್ನಷ್ಟು ಹೆಚ್ಚು ವರ್ಚಸ್ಸು ಬೇಕು ಅನ್ನೋದಾದ್ರೆ 2 ಬೈ ಎಲೆಕ್ಷನ್ ಕೂಡ ಗೆಲ್ಲಬೇಕಾಗಿರೋದ್ರಿಂದ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ 31ರ ಬಳಿಕ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು
ಟಾಸ್ಕ್ ಅನ್ನ ಕೊಡುವಂತ ಒಂದು ಕೆಲಸವನ್ನ ಈಗಾಗಲೇ ಮಾಡಿದ್ದಾರೆ ರಾಮ್. ಥ್ಯಾಂಕ್ ಯು ಮಾರುತಿ ಪಾವಗಡ ತಮ್ಮೆಲ್ಲ ಮಾಹಿತಿಗಾಗಿ.